ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷವಾದ ಹಾಗೂ ಮಲೆನಾಡು ಕರಾವಳಿ ಭಾಗಗಳಲ್ಲಿ ಮಾಡುವಂತ ಸಿಹಿ ಗುಂಬಳಕಾಯಿ ಕಡುಬು ಅಥವಾ ಚೀನಿಕಾಯಿ ಕಡುಬು ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಒಂದು ಸಿಹಿ ಗುಂಬಳಕಾಯಿನ ತಗೊಂಡಿದ್ದೀನಿ. ಇದನ್ನ ಮೊದಲು ಸಿಪ್ಪೆ ತೆಗೆದು ಪೀಸ್ ಪೀಸ್ ಮಾಡ್ಕೋಬೇಕು. ಅದರಲ್ಲಿರೋ ಬೀಜಗಳನ್ನ ಸಪರೇಟ್ ಮಾಡಿ. ಸಿಪ್ಪೆ ತೆಗೆದ ಪೀಸ್ಗಳನ್ನ ತುರಿಯೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ನೀವು ಚೆನ್ನಾಗಿ ತುರಿಬೇಕು. ಇವೆಲ್ಲ ಆದ್ಮೇಲೆ ನಾನಿಲ್ಲಿ ಬನ್ಸಿ ರವೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಣ್ಣ ರವೆ, ಅಕ್ಕಿ ರವೆ ಕೂಡ ಯೂಸ್ ಮಾಡ್ಬೋದು. ಇದನ್ನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಅದನ್ನ ಸೈಡಲ್ಲಿ ಇಡಿ. ನಂತರ 2 ಸ್ಪೂನ್ ಗಸಗಸೆನ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿ. ನಂತರ 2 ಉದ್ದವಾದ ಬಾಳೆ ಎಲೆ ಸ್ಟವ್ ಮೇಲೆ ಹಾಕಿ ಹೀಗೆ ಸ್ವಲ್ಪ ಸ್ವಲ್ಪ ಸುಡ್ತಾ ಬನ್ನಿ. ಹೀಗೆ ಯಾಕೆ ಮಾಡೋದು ಅಂದ್ರೆ ಬಾಳೆ ಎಲೆಯಲ್ಲಿ ಏನೇ ಹುಳ ಉಪ್ಪಟೆಗಳು ಇದ್ರೂ ಸತ್ತೋಗ್ತವೆ. ಇನ್ನೊಂದು ರೀಸನ್ ಏನಂದ್ರೆ ಬಾಳೆ ಎಲೆನ ಫೋಲ್ಡ್ ಮಾಡಿದಾಗ ಅದು ಕಟ್ ಆಗೋದಿಲ್ಲ. ನಂತರ ಬಾಳೆ ಎಲೆನ ಈ ಸೈಜ್ಗೆ ಪೀಸ್ ಮಾಡ್ತಾ ಬನ್ನಿ. ತುರಿದ ಸಿಹಿ ಗುಂಬಳಕಾಯಿಗೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದ ರವೆ, ಗಸಗಸೆನ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಇದಕ್ಕೆ ನೀವು ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ನೀವು ಹಸಿ ಕಾಯಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಅದಕ್ಕೆ ತಕ್ಕ ಹಾಗೆ ನೀವು ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬಾಳೆ ಎಲೆನ ತಗೊಂಡು
ಸಿಗುಂಬಳಕಾಯಿ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಇಡ್ಲಿ ಅಟ್ಟದಲ್ಲಿ ಇಡಬೇಕು. ಈಗ ನಾನು ಇದನ್ನ ಕ್ಲೋಸ್ ಮಾಡಿ ಸುಮಾರು 25ರಿಂದ 30 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ 30 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಕಡುಬು ಕೂಡ ರೆಡಿಯಾಗಿದೆ. ಇದನ್ನ ಇದ್ರ ಜೊತೆ ತುಪ್ಪ ಅಥವಾ ಬೆಣ್ಣೆ ಸೂಪರ್ ಕಾಂಬಿನೇಷನ್. ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.